ನಮ್ಮೆಲ್ಲರ ಅತ್ಯಂತ ಆತ್ಮೀಯ ಸಾಹಿತ್ಯಿಕ ಮಿತ್ರರು ಮತ್ತು ಕವಿಗಳು ಆದಂತಹ ಸನ್ಮಾನ್ಯ ಜಯಪ್ಪ ಹೊನ್ನಾಳಿಯವರು ಇದೀಗ ನಮ್ಮ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿಯಲ್ಲಿ ನಡೆಯಲಿರುವ ಕನ್ನಡ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಸರ್ವ ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇದೇ 31ನೇ ಜನವರಿಯಂದು ನಡೆಯಲಿರುವಂತಹ ಈ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿರುವ ಜನಪರ ಜಯಕವಿ ನಮ್ಮ ಜಯಪ್ಪ ಹೊನ್ನಾಳಿಯವರು ನಮ್ಮ ಮೈಸೂರು ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರು ಕೂಡ. ಅವರು ವೃತ್ತಿಯಲ್ಲಿ ದೈಹಿಕ ಶಿಕ್ಷಕರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಸಹೃದಯಿ, ಸೃಜನಶೀಲ ಸಾಹಿತಿ, ಕವಿ, ಕಥೆಗಾರ, ಹೀಗೆ ಹಲವಾರು ಸಾಹಿತ್ಯದ ಪ್ರಕಾರಗಳಲ್ಲಿ ಒಂದು ವಿಶಿಷ್ಟ ಸಾಧನೆ ಮಾಡಿರತಕ್ಕಂಥ ನಮ್ಮ ಜಯಪ್ಪನವರ ಮಾತನ್ನು ಕೇಳುವುದೇ ಒಂದು ಸಂಗೀತದ ಅನುಭವವನ್ನು ತಂದುಕೊಡುತ್ತೆ. ಅವರು ವಿಶೇಷವಾಗಿ ತಮ್ಮ ಕಾವ್ಯ ಪ್ರತಿಭೆಯನ್ನು ಹಲವು ಪ್ರಕಾರಗಳಲ್ಲಿ ದರ್ಶನ ಮಾಡಿದ್ದಾರೆ ನಮ್ಮ ಕನ್ನಡ ನಾಡಿನ ಜನತೆಗೆ. ಅವರು ಆಧುನಿಕ ವಚನಗಳನ್ನು ರಚಿಸಿದ್ದಾರೆ, ಅನೇಕ ಕವಿಯ ಸಹೃದಯದ ಕಾವ್ಯ ಸಂಗ್ರಹಗಳನ್ನು ತಂದಿದ್ದಾರೆ, ಕಥೆಗಳನ್ನು ಬರೆದಿದ್ದಾರೆ. ಹೀಗೆ ಒಬ್ಬ ಉತ್ತಮ ಕನ್ನಡದ ಲೇಖಕರಾಗಿ ಅವರು ತಮ್ಮನ್ನು ತಾವೇ ಗುರುತಿಸಿಕೊಂಡಿದ್ದಾರೆ. ಅವರ ಅನೇಕ ಕವನಗಳು ಧ್ವನಿ ಸುರುಳಿಗಳಾಗಿ ಸಂಗೀತದ ಒಂದು ಅಭಿಮಾನಿಗಳ ಒಂದು ರಸದೌತಣವನ್ನು ನೀಡುವಂತಹ ದಿಸೆಯಲ್ಲಿ ಅವರ ಧ್ವನಿ ಸುರುಳಿಗಳು ಬಹಳ ಪ್ರಖ್ಯಾತವಾಗಿವೆ. ನಮ್ಮ ಜಯಪ್ಪ ಹೊನ್ನಾಳಿಯವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ತುಂಬ ಸ್ನೇಹಜೀವಿ ಮತ್ತು ತಾನೊಬ್ಬ ಸಾಧಕ ಅನ್ನುವ ಹಮ್ಮು ಬಿಮ್ಮಿಲ್ಲದೆ ಎನಗಿಂತ ಕಿರಿಯಿಲ್ಲ ಅನ್ನುವ ಶರಣರ ವಾಣಿಯಂತೆ ತಮ್ಮ ಬದುಕನ್ನು ರೂಪಿಸಿಕೊಂಡಿರತಕ್ಕಂಥ ಸನ್ಮಾನ ಜಯಪ್ಪ ಹೊನ್ನಾಳಿಯವರು ಕೇವಲ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅಷ್ಟೇ ಅಲ್ಲ, ಜಿಲ್ಲೆ ಮತ್ತು ಇನ್ನಿತರ ಉನ್ನತ ಸಮ್ಮೇಳನಗಳ ಅಧ್ಯಕ್ಷರಾಗಲಿ, ಅವರ ಸಾಹಿತ್ಯದ ಸೇವೆ ನಿರಂತರವಾಗಿ ಈ ನಾಡಿಗೆ ಸಲ್ಲಲಿ ಅಂತ ಆಶಿಸ್ತಾ, ವಿಶೇಷವಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಅಧ್ಯಕ್ಷನಾಗಿ ನಮ್ಮ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್, ಮೈಸೂರು ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರುವ ಜಯಪ್ಪ ಹೊನ್ನಾಳಿಯವರಿಗೆ ಇಂತಹ ಒಂದು ಸಾಹಿತ್ಯದ ಪ್ರತಿಷ್ಠಿತ ಗೌರವ ಸಲ್ತಾ ಇರುವುದು ಬಹಳ ಅಭಿನಂದನಾರ್ಹ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ, ಈ ಜಯಪರ ಕವಿಗಳಾದಂಥ ಸನ್ಮಾನ್ಯ ಜಯಪ್ಪ ಹೊನ್ನಾಳಿಯವರಿಂದ ಈ ಸಮ್ಮೇಳನದ ಮೂಲಕ ಸಮ್ಮೇಳನಾಧ್ಯಕ್ಷ ಭಾಷಣದಲ್ಲಿ ಒಂದು ಹೊಸ ಕನ್ನಡ ಪರ ಚಿಂತನೆಗಳು ಮೂಡಿ ಬರಲಿ ಅಂತ ಆಶಿಸ್ತೇನೆ, ಹಾರೈಸ್ತೇನೆ. ನಮಸ್ಕಾರ.